ಹೆಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಕ್ಯಾರೆಟ್ ಚಟ್ನಿ ರೆಸಿಪಿನ ನೋಡ್ಕೊಂಬರೋಣ. ನೀವು ಈ ಚಟ್ನಿನ ಅಕ್ಕಿ ರೊಟ್ಟಿ, ದೋಸೆ, ರೊಟ್ಟಿ ಎಲ್ಲದರ ಜೊತೆಗೆ ಬಳಸ್ಬೋದು. ಮಾಡೋದು ಸಹ ತುಂಬಾ ಸುಲಭ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ನಾನಿಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 1 ಚಮಚದಷ್ಟು ಉದ್ದಿನಬೇಳೆನ ಹಾಕ್ಕೋತಾ ಇದ್ದೀನಿ. ಹಾಗೆಯೇ 1 ಚಮಚದಷ್ಟು ಕಡಲೆಬೇಳೆನ ಹಾಕ್ಕೊಂಡು ಉದ್ದಿನಬೇಳೆ, ಕಡಲೆಬೇಳೆ ಎರಡು ಚೆನ್ನಾಗಿ ಕೆಂಪಗಾಗಿ ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ ನಾನು ಒಂದು 3-4 ಎಸಳಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಖಾರಕ್ಕೋಸ್ಕರ ಒಂದು 5 ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೋದು, ಬಟ್ ನಾನು ಕಲರು ಸಹ ತುಂಬ ಚೆನ್ನಾಗಿ ಬರುತ್ತೆ ಅಂತ ಒಣಮೆಣ್ಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಆನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡಾದಮೇಲೆ ನಾನಿಲ್ಲಿ 1 ಕ್ಯಾರೆಟ್ನ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಕ್ಯಾರೆಟ್ ಎಲ್ಲ ಕಲರ್ ಚೇಂಜ್ ಆಗಿ ಸ್ವಲ್ಪ ಮೆತ್ತಗಾಗುತ್ತೆ, ಸಾಫ್ಟ್ ಆಗುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ನಾನು ಬೇಯಿಸ್ಕೋತಾ ಇದ್ದೀನಿ. ಮಿನಿಮಮ್ ಒಂದು 5 to 7 ಮಿನಿಟ್ಸ್ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಆನಂತರ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 2 ಚಮಚದಷ್ಟು ಹಸಿ ತೆಂಗಿನಕಾಯಿ ತುರಿ, ಹಾಗೆಯೇ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನಾವು ಹಾಕಿರುವಂಥ ಬೇಳೆಗಳು ಹಾಗೆ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಫೈನಾಗಿ ರುಬ್ಕೋಬೇಕು. ನಾವು ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡ್ರೆ ರುಚಿಯಾದ ಕ್ಯಾರೆಟ್ ಚಟ್ನಿ ರೆಡಿಯಾಗುತ್ತೆ. ಇದಕ್ಕೆ ನಾನು ಸಾಸಿವೆ, ಕರಿಬೇವಿನ ಸೊಪ್ಪಿನ ಒಗ್ಗರಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಕ್ಯಾರೆಟ್ ಹಾಕೋದ್ರಿಂದ ಸ್ವೀಟ್ ಆಗುತ್ತೆ ಅಂತೆಲ್ಲ ಏನಿಲ್ಲ, ಖಂಡಿತವಾಗ್ಲೂ ಕ್ಯಾರೆಟ್ ಚಟ್ನಿ ಅಂತ ಗೊತ್ತೇ ಆಗೋದಿಲ್ಲ. ರೊಟ್ಟಿ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಇದು. ರೊಟ್ಟಿ, ದೋಸೆ ಇದರ ಜೊತೆಗೇ ನಾನಿವತ್ತು ಬಿಸಿ ಬಿಸಿ ರವೆ ರೊಟ್ಟಿ ಜೊತೆಗೆ ಈ ಕ್ಯಾರೆಟ್ ಚಟ್ನಿನ ಸರ್ವ್ ಮಾಡಿದೆ. ತುಂಬಾ ರುಚಿಯಾಗಿತ್ತು. ನಮ್ಮನೇಲಂತೂ ಎಲ್ರಿಗೂ ತುಂಬ ಇಷ್ಟ ಆಯಿತು. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.